ಸ್ವಾಮೀಜಿಯವರಿಗೆ ವಂದಿಸುತ್ತಾ ಸಮ್ಮೇಳನಾಧ್ಯಕ್ಷರಾದಂಥ ರಮಣಶ್ರೀ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟಿನ ಕನ್ನಡ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಪ್ರಹ್ಲಾದ್ ರೆಡ್ಡಿ ಅವರೇ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಟಿ ತ್ಯಾಗರಾಜು ಅವರೇ, ವೇದಿಕೆಯಲ್ಲಿ ಈ ಸಾರಿ SSLC ರಿಸಲ್ಟಲ್ಲಿ ಮೈಸೂರು ಜಿಲ್ಲೆಯಲ್ಲಿ 9ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ತಂದಿರ್ತಕ್ಕಂತಹ HD ಕೋಟೆಯ ಶ್ರೀವರಂತ ರಾಜು ಅವರೇ, ರಾಜು ಅವರ ವಿಶೇಷತೆ ಇದೆ. ಶಿವಣ್ಣ SSLC ಮಕ್ಕಳನ್ನ ಕಳಿಸಿದ್ದೇವೆ, ಅವರಿಗೆಲ್ಲ ಪೇರೆಂಟ್ಸ್ ಜೊತೆಗೆ ಸನ್ಮಾನ ಮಾಡ್ತಾ ಇದೀವಿ ಅಂತೇಳಿ. ರಾಜು ಅವರ ವಿಶೇಷತೆ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ, ಗುಡ್ಲುಪೇಟೆಗೆ ಹೋಗ್ಲಿ, ನಂಜನಗೂಡಿಗೆ ಹೋಗ್ಲಿ, ಶ್ರೀನರಸೀಪುರಕ್ಕೆ ಹೋಗ್ಲಿ, ಎಲ್ಲಿಗೆ ಹೋಗ್ಲೂ ಕೂಡ ಆ ಒಂದು ತಾಲೂಕಿನಲ್ಲಿ SSLC ರಿಸಲ್ಟ್ನ 1ನೇ ಸ್ಥಾನಕ್ಕೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, DM ನಂಜುಂಡಪ್ಪ ವರದಿ ಪ್ರಕಾರ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು. ಅಂತ ಕಡೆ BO ಹೋಗಿ 9ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ತಂದಿದ್ದಾರೆ. ನಮ್ಮೆಲ್ಲರ ಪರವಾಗಿ ರಾಜ್ಯಕ್ಕೆ ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಂತ ಹೇಳಿದ್ರೆ, ಇತ್ತೀಚೆಗೆ SSLC ಮತ್ತು PUC ರಿಸಲ್ಟ್ ಬಂತು. ತುಂಬಾ ಶ್ರಮವನ್ನು ವಹಿಸಿದ್ದಾರೆ ಶಿಕ್ಷಣ ಇಲಾಖೆ. ನಮ್ಮ ಮಂಜುನಾಥ್ ಅವರು ಕೂಡ ನಮ್ಗೆ ಹೇಳ್ತಾ ಇದ್ರು, ನನಗೂ ಕೂಡ ಗೊತ್ತು. ಮೈಸೂರು ಭಾಗದಲ್ಲಿ 9ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ತರೋದಿದೆಯಲ್ಲ, ಅವರು ಸಾಕಷ್ಟು ಸ್ಪೆಷಲ್ ಪ್ರೋಗ್ರಾಮ್ಸ್ಗಳನ್ನ ಮಾಡಿಕೊಂಡು ಅವರ ಗುರಿಯನ್ನು ತಲುಪಿದ್ದಾರೆ. ಯಾಕಂದ್ರೆ ಎಜುಕೇಶನ್ ತುಂಬಾ ಮುಖ್ಯ. ಅದೇನೇ ಇರಲಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲ ಪೇರೆಂಟ್ಸ್, ಮೊದಲಿಗೆ ಈ ಒಂದು 25ನೇ ಕಾರ್ಯಕ್ರಮವನ್ನು ಶಿವಣ್ಣ ಅವರು ಮೈಸೂರಿನಲ್ಲಿ ಏರ್ಪಾಡು ಮಾಡಿದ್ದಾರೆ. ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್. ನಾನಾಗಲೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ. ಸಮ್ಮೇಳನಾಧ್ಯಕ್ಷರ ಭಾಷಣ ಮುಖ್ಯ ಆಗುತ್ತೆ, ಅದಕ್ಕೋಸ್ಕರ ಮತ್ತು ಬೇರೆ ಬೇರೆ ಅತಿಥಿಗಳ ಮುಖರವಾದ ಭಾನು ಮುಸ್ತಕ್ ಅವರ ಮೂಲಕ ಕೂಡ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತ್ಯಾಗರಾಜ್ ಅವರು ಒಂದು ಇಲ್ಲಿ ನೋಡಿ ಎಷ್ಟೆಲ್ಲ ಅದ್ಭುತವಾಗಿದೆ ಅಂತ ಹೇಳಿದ್ರೆ, ನಾನು BO ರಾಜು ಅವ್ರ ಬಗ್ಗೆ ಹೇಳಿದ್ದೇನೆ, ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ, ಶಿವಣ್ಣ ಅವರ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ದೇನೆ. ಈ ನಮ್ಮ ತ್ಯಾಗರಾಜ್ ಇದ್ದಾರಲ್ಲ, ಅವರಿಗೆ ಇದು ಅಂತರಜಿಲ್ಲಾ 60ನೇ ಕಾರ್ಯಕ್ರಮ. ಅವರು ಮತ್ತೆ ಮಡ್ಡಿಕೆರೆ ಗೋಪಾಲ್ ಅವರು ಸೇರಿಕೊಂಡು ಬೀದರ್ನಿಂದ ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲಾಗಳ ಸಾಹಿತ್ಯ ಕನ್ನಡ ಸಂಘಟನೆಗಳಲ್ಲಿ ಕರೆಸಿ ಮೈಸೂರಿನಲ್ಲಿ ಕಾರ್ಯಕ್ರಮ 60ನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ವಿಶೇಷ ಅಂದರೆ ಡಾಕ್ಟರ್ E ನಾಗರಾಜ್ ಬೇಡಿಯವರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕಳೆದ ಎರಡು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಸಮ್ಮೇಳನವನ್ನು ಕಲಾಮಂದಿರದಲ್ಲಿ ತುಂಬ ದೊಡ್ಡದಾಗಿ ಮಾಡಿದ್ರು. ಮೈಸೂರಿನಲ್ಲಿ ನಾಗರಾಜ್ ಬೇಡಿಯವರಿಂದಾಗಿ ಸುಮಾರು 300ರಿಂದ 400 ಜನ ಗಾಯಕರನ್ನ ಹುಟ್ಟುಹಾಕಿರ್ತಕ್ಕಂಥ ಕೀರ್ತಿ ನಾಗರಾಜ್ ಬೇಡಿಯವರಿಗೆ ಸಲ್ಲುತ್ತೆ. ಇಲ್ಲಿ ಸಾಹಿತ್ಯ ಇದೆ, ಶಿಕ್ಷಣ ಇದೆ, ಸಂಸ್ಕೃತಿ ಇದೆ, ಕಲೆ ಇದೆ, ಮಾಧ್ಯಮ ಇದೆ, ಧಾರ್ಮಿಕತೆ ಇದೆ, ಆಧ್ಯಾತ್ಮಿಕತೆ ಇದೆ, ಕವಿಗಳಿದ್ದೀರ. ಕನ್ನಡ ಅಂದರೆ ಎಲ್ಲವನ್ನೂ ಕೂಡ ಒಳಗೊಂಡಿದೆ. ನಮಗೋಸ್ಕರ ನಾನು ಪ್ರಾಸ್ತಾವಿಕವಾಗಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಇವತ್ತು ಕವಿಗೋಷ್ಠಿ ನಡೀತಾ ಇದೆ. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಸಮ್ಮೇಳನಗಳು ನಡೆದಾಗ ಸಮ್ಮೇಳನ ಅಧ್ಯಕ್ಷನ ಮಾತಿಗೆ ಮುಖ್ಯ ಇರುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕಾವ್ಯ ಸಮ್ಮೇಳನ, ಕವಿಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಗ್ರಂಥಾಲಯ ಇಲಾಖೆ ಮೂಲಕ ಕವನ ಸಂಕಲನಗಳನ್ನು ನಾವು ಪರ್ಚೇಸ್ ಮಾಡಲ್ಲ ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, ಸಾಹಿತ್ಯಗಳಿಗೆಲ್ಲ ಗೊತ್ತಿದೆ, ಬರವಣಿಗೆ ಮಾಡ್ತಕ್ಕಂಥ ಎಲ್ಲ ಲೇಖಕರಿಗೆ ಗೊತ್ತಿದೆ. 2020ರಿಂದ ಸಗಟು ಪುಸ್ತಕ ಖರೀದಿಯನ್ನು ನಿಲ್ಲಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ತುಂಬ ಖೇದಕರವಾದಂಥ ವಿಚಾರ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್ಕಾರ ಏನು ಇದರಿಂದ ತನ್ನ ಬಜೆಟ್ನಿಂದ ಹಣ ಕೊಡಲ್ಲ. ನಮ್ಮ ತೆರಿಗೆಯಲ್ಲಿ ನೀವೆಲ್ಲ ನೋಡಿದ್ದೀರಾ, ಅಲ್ಲಿ ಸೆಸ್ ಇರುತ್ತೆ, ಗ್ರಂಥಾಲಯ ಕಾಲ ಅಂತ ಇರುತ್ತೆ. ಅದನ್ನು ಕಲೆಕ್ಟ್ ಮಾಡಿ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ವಾಪಸ್ ಗ್ರಂಥಾಲಯಕ್ಕೆ ಕೊಡಬೇಕು. ಸಿದ್ದರಾಮಯ್ಯ ಅವರಂತ ಹಣಕಾಸು ತಜ್ಞರು 17 ಬಜೆಟ್ ಮಂಡಿಸಿರೋರು ಇದ್ರೂ ಕೂಡ ಮೊದಲನೇ ಬಾರಿಗೆ ಕವನ ಸಂಕಲನ ತಗೊಳ್ಳಲ್ಲ ಅಂತ ಹೇಳಿದ್ರು. ಇತ್ತೀಚೆಗೆ ಪುಸ್ತಕಗಳನ್ನು ಖರೀದಿ ಮಾಡ್ತಾ ಇಲ್ಲ. ದಯಮಾಡಿ ನಾನು ನಿಮ್ಮೆಲ್ಲರ ಪರವಾಗಿ, ಶಿವಣ್ಣ ಅವರ ಪರವಾಗಿ, ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಪರವಾಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ, ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ ರಾಜ್ಯ ಸರ್ಕಾರಕ್ಕೆ, ದಯಮಾಡಿ ಸಾಹಿತ್ಯ ಕಾರ್ಯಕ್ರಮಗಳಿಗೆ ನೀವು ಉತ್ತೇಜನವನ್ನು ಕೊಡಿ. ಪುಸ್ತಕವನ್ನು ಸಗಟು ಖರೀದಿ ಮಾಡಿ. ಅದು ಕವನ ಸಂಕಲನ ಇರಲಿ, ಲಲಿತ ಪ್ರಬಂಧ ಇರಲಿ, ಕಥೆ ಇರಲಿ, ಕಾದಂಬರಿ ಇರಲಿ, ಯಾವುದೇ ಇರಲಿ, ದಯಮಾಡಿ ನೀವು ನಿಮ್ಮ ಬಜೆಟ್ನಿಂದ ನೀವೇನು ಕೊಡಬೇಕಾಗಿಲ್ಲ. ಸ್ಥಳೀಯ ಸಂಸ್ಥೆಯಿಂದ ಏನು ಹಣವನ್ನು
ನಮ್ಮ ಎಲ್ಲ ಜನ ಕೊಡ್ತಾ ಇದ್ದಾರೆ ತೆರಿಗೆ. ಆ ಮೂಲಕ ದಯಮಾಡಿ ನೀವು ಪುಸ್ತಕವನ್ನು ಸಗಟು ಖರೀದಿ ಮಾಡಿದ್ರೆ ಕೇವಲ ಲೇಖಕ ಅಲ್ಲ, ಪ್ರಕಾಶಕ ಅಲ್ಲ, ಕಂಪೋಸ್ ಮಾಡೋ ವ್ಯಕ್ತಿಯಿಂದ ಹಿಡಿದು ಪ್ರಿಂಟರ್ಸಿಂದ ಹಿಡಿದು ಇಡೀ ಪುಸ್ತಕೋದ್ಯಮ ಬದುಕುತ್ತೆ. ಅದಕ್ಕೋಸ್ಕರ ಈ ಒಂದು ಸಮ್ಮೇಳನದಲ್ಲಿ ನನ್ನ ಮನವಿ ಸರ್ಕಾರಕ್ಕೆ, ದಯಮಾಡಿ ಈಗ ರಾಜಪ್ಪ ದಳವಾಯಿ ಅಧ್ಯಕ್ಷರಲ್ಲಿ ಕಮಿಟಿ ಮಾಡಿದ್ದಾರೆ, ಅವರಾದರೂ 2020ರಿಂದ ಇರ್ತಕ್ಕಂಥ ಬಾಕಿ ಹಣವನ್ನು ಕೊಡಬೇಕು, ಪುಸ್ತಕವನ್ನು ಸಗಟು ಖರೀದಿ ಮಾಡಬೇಕು. ಆ ಮೂಲಕ ನಮ್ಮೆಲ್ಲ ಕವಿಗಳಿಗೆ, ಸಾಹಿತಿಗಳಿಗೆ, ಲೇಖಕರಿಗೆ, ಪ್ರಕಾಶಕರಿಗೆ ಆ ಮೂಲಕ ಕನ್ನಡ ಪುಸ್ತಕೋದ್ಯಮಕ್ಕೆ ಉತ್ತೇಜನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಅದು 1ನೇ ಪಾಯಿಂಟ್. 2ನೇ ಪಾಯಿಂಟು, ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಪತ್ರಕರ್ತರಿರ್ಬೋದು, ಸಾಮಾಜಿಕವಾಗಿ ಸ್ಪಂದನೆ ಇರಬೇಕು, ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಆಗ ಮಾತ್ರ ಒಂದು ಒಳ್ಳೆ ಸಾಹಿತಿ ಆಗಲಿಕ್ಕೆ, ಒಳ್ಳೆ ಕವಿ ಆಗಲಿಕ್ಕೆ, ಒಳ್ಳೆ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. 3ನೇದಾಗಿ, ಕೇವಲ ಕವಿಗಳು, ಸಾಹಿತಿಗಳು, ಪ್ರಕಾಶಕರು, ಮಾಧ್ಯಮದವರು ಅಷ್ಟೇ ಸಾಧ್ಯ ಆಗಲ್ಲ. ಕನ್ನಡಪರ ಸಂಘಟನೆಗಳು ಅದು ಕನ್ನಡವನ್ನು ಉಳಿಸಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಓದುಗರು, ಸಾಹಿತ್ಯಾಸಕ್ತರು ಕೂಡ ಮುಖ್ಯ ಆಗ್ತಾರೆ. ನನ್ನ ಪ್ರಕಾರ ಇವತ್ತು ಸಾಮಾಜಿಕ ಜಾಲತಾಣಗಳು ಬಂದ ನಂತರ, ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂದ ನಂತರ, ಮೊಬೈಲ್ಗಳು, ಟಿವಿಗಳು ಬಂದ ನಂತರ ಓದುವ ಅಭಿರುಚಿ ಕಡಿಮೆಯಾಗಿದೆ ಅಂತ ಹೇಳ್ತಾರೆ. ಬಟ್ ಇತ್ತೀಚೆಗೆ ಸಾಕಷ್ಟು ಪುಸ್ತಕ ಮೇಳಗಳನ್ನು ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಖಾಸಗಿಯಾಗಿ ವಿವೇಕಾನಂದ ಶ್ರೀನಿವಾಸರಾವ್ ಅದಿಯಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಸಾರಾಂಗ 50% ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದೆ ಸ್ನೇಹಿತರೆ. ನವೆಂಬರ್ ತಿಂಗಳು 1ರಲ್ಲೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಸುಮಾರು 17 ಲಕ್ಷ ರೂಪಾಯಿ ಪುಸ್ತಕಗಳ ಮಾರಾಟ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು, ಏನೆಲ್ಲ ಸಾಮಾಜಿಕ ಜಾಲತಾಣಗಳು ಬಂದರೂ ಕೂಡ ಪುಸ್ತಕ ಓದ್ತಕ್ಕಂಥ ಅಭಿರುಚಿ ಕಡಿಮೆ ಆಗಿಲ್ಲ, ಸಾಹಿತ್ಯ ಕೃತಿಗಳನ್ನು ಓದ್ತಕ್ಕಂಥ ಅಭಿರುಚಿ ಕಡಿಮೆ ಆಗಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಸಾಹಿತ್ಯಾಸಕ್ತರು ಕೂಡ ಸಾಹಿತ್ಯ ಚಟುವಟಿಕೆಗಳಿಗೆ, ಪುಸ್ತಕಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ, 3ನೇದಾಗಿ ಕನ್ನಡ ಭಾಷೆ. ಇವತ್ತು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಬಟ್ ತಮಿಳು ಮತ್ತು ತೆಲುಗಿನಲ್ಲಿ ಎಷ್ಟು ಉಪಯೋಗ ಆಗ್ತಾ ಇದೆ ಅಷ್ಟು ಉಪಯೋಗವನ್ನು ನಮ್ಮ ಕನ್ನಡದಲ್ಲಿ ಮಾಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ಅದು ಹಳೆಗನ್ನಡ ಇರ್ಬೋದು, ನಡುಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ಎಲ್ಲ ಸಂಶೋಧಕರಿಗೆ ಅವರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ, ಸಾಕಷ್ಟು ಸಂಶೋಧನೆಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ಈ ದಿನ ಸಮ್ಮೇಳನ ಯಶಸ್ವಿಯಾಗಲಿ. ಕವಿ ಕಾವ್ಯ ಸಮ್ಮೇಳನ, ವಿಚಾರ ಸಂಕಿರಣ, ಕವಿಗೋಷ್ಠಿ ಮತ್ತು ಪ್ರತಿಭಾ ಪುರಸ್ಕಾರ, ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಎಲ್ಲ ಕೂಡ ಯಶಸ್ವಿಯಾಗಲಿ ಅಂತ ಕೇಳಿಕೊಂಡು, ಸ್ನೇಹಿತರೆ, ನನ್ನ ಪ್ರಕಾರ ಏನೆಲ್ಲ ಸಂಪತ್ತು ಇರ್ಬೋದು, ನನ್ನ ಪ್ರಕಾರ 2 ಮಾತ್ರ ಮುಖ್ಯ. ಒಂದು ವಿದ್ಯೆ ಮತ್ತು ಆರೋಗ್ಯ. 2 ಕಡೆ ಇವೆಲ್ಲ ಉತ್ತೇಜನವನ್ನು ಕೊಡಿ. ಇವತ್ತು ರಾಜು ಅವರು ಏನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಆಯ್ಕೆಗಳ ಯುಗ. ನಾವು ಏನು ಬೇಕು ಉದ್ಯೋಗವನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಪ್ರಪಂಚದ ಮೂಲೆಯಲ್ಲಿ ಕೆಲಸ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ. ಆ ಒಂದು ಕೆಲಸ ಯಾಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ರಾಜು ಅಂತವರು, ಮಂಜುನಾಥ್ ಅಂತವರು ಅದರ ವಿದ್ಯೆ ಮಾಧ್ಯಮವನ್ನು ಅರಿತು ಒಂದು ಹಿಂದುಳಿದ ತಾಲೂಕಿನಲ್ಲಿ ರಾತ್ರಿ ಹಗಲು ಕೆಲಸವನ್ನು ಮಾಡಿ ಸ್ಪೆಷಲ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿ ಮಕ್ಕಳಿಗೆ ಇವತ್ತು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಕೂಡ ನಮ್ಮ ಭಾರತೀಯ ಮಕ್ಕಳ ಬುದ್ಧಿಮತ್ತೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಪ್ರಪಂಚದ ಮೂಲೆಯಲ್ಲಿ ಭಾರತೀಯರಿಗೆ, ಕನ್ನಡಿಗರಿಗೆ, ಕರ್ನಾಟಕದವರಿಗೆ, ಮೈಸೂರಿನವರಿಗೆ, ಚಾಮರಾಜನಗರದವರಿಗೆ ಕೆಲಸ ಸಿಗ್ತಾ ಇದೆ. ಇವೆಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಿ. ಮತ್ತು ನೀವೆಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮತ್ತು ಒಳ್ಳೆಯ ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಡಿ, ಒಳ್ಳೆಯ ಸಂಸ್ಕಾರವನ್ನು ಕೊಡಿ. ಆ ಮೂಲಕ ಕನ್ನಡ ಸಂಸ್ಕೃತಿಯನ್ನು, ಕಲೆಯನ್ನು, ಸಾಹಿತ್ಯವನ್ನು ಬೆಳೆಸಕ್ಕಂಥ ಕೆಲಸವನ್ನು ಮಾಡೋಂತ ಹೇಳ್ತಾ, ಶಿವಣ್ಣವರ ನೇತೃತ್ವದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸತಕ್ಕಂಥ ಇಂಥ ಕಾರ್ಯಕ್ರಮಗಳು ಸಾಕಷ್ಟು ಆಗಲಿ ಅಂತೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.